ಮಾಡ್ತಾರ ತಪ್ಪಲ್ವಾ? ತಪ್ಪಲ್ಲ. ನೀವು ಮಾಡ್ತಾರ ತಪ್ಪಲ್ವಾ? ಚಂದಕ್ಕೆ ಮಾಡ್ತಿದ್ದಾರೆ ಇಲ್ಲಿ. ಚಂದಕ್ಕೆ ಮಾಡ್ತಿದ್ದೀನಲ್ಲ 3 ಸರಿ ಗಮನಿಸ್ತೀನಿ ನಾನು. ಮೊನ್ನೆ ನೋಡ್ಕೊಂಡು ಹೋದೆ ನಾನು. ನನ್ನೇ ನಂಬರ್ ಬರ್ಕೋತೀನಿ ಅಂತೀರಾ? ಈಗ ನೀವೇನ್ ನೋಡ್ತಾ ಇದ್ರು ಈ ಸರ್ಕಲ್ ಬಂದ್ಬಿಟ್ಟು ಮೈಸೂರಿನ ರೇಸ್ ಕೋರ್ಸ್ ಸರ್ಕಲ್ ಹತ್ರ ಇರೋದು. ಇದು ಡೈಲಿ ನಡೀತಾ ಇದೆ. ಟ್ರಾಫಿಕ್ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾನ್ಯುಯಲಿ ಸಿಗ್ನಲ್ ಗಳನ್ನ ಆನ್ ಮಾಡ್ತಾ ಇದ್ದಾರೆ. ಇನ್ನು ಕಾರಣ ಕೇಳಕ್ ಹೋದ್ರೆ ರೇಸ್ ಕೋರ್ಸ್ ಅಲ್ಲಿ ವೆಹಿಕಲ್ ಗಳು ಜಾಮ್ ಆಗುತ್ತೆ, ಅದರಿಂದ ಈ ತರ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ತುಂಬಾನೇ ಕೇಳಕ್ ಹೋದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಹೊರ್ತಾರೆ. ನೋಡಿ ಈ ರೀತಿ ಸಡನ್ ಆಗಿ ಮ್ಯಾನ್ಯುಯಲ್ ಆಗಿ ಆನ್ ಮಾಡಿದಾಗ ರೈಟ್ ಸೈಡ್ ಇಂದ ಆಗ್ಲಿ ಸ್ಟ್ರೈಟ್ ಆಗಿ ವೆಹಿಕಲ್ ಗಳು ಎಲ್ಲಾನು ಒಂದೇ ಸರ್ಕಲ್ ಗೆ ಜಾಮ್ ಆಗುತ್ತೆ. ಇಲ್ವಾ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲ ಆಕ್ಸಿಡೆಂಟ್ ಆದ್ರೆ ಯಾರು ಹೊಣೆ ಆಗ್ತಾರೆ ಹೇಳಿ? ಈ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾವು ನ್ಯಾಯನೂ ಕೇಳಂಗಿಲ್ಲ. ಕೇಳಕ್ ಹೋಯ್ತು ಅಂದ್ರೆ ನಮ್ಮ ಮೇಲೆನೆ ಆಕ್ಷನ್ ತಗೊಳ್ತಾರೆ. ಪೊಲೀಸ್ ಅವ್ರಿಗೆ ಸಾಮಾನ್ಯ ಪ್ರಜೆಗೆ ಯಾರು ನ್ಯಾಯ ಕೇಳಂಗೇ ಇಲ್ವಾ? ಸಾಮಾನ್ಯ ಪ್ರಜೆಗೆ ನಾನೇನಾದ್ರೂ ನ್ಯಾಯ ಕೇಳಬೇಕು ಅಂದ್ರೆ ಹಿಂಗೆ ಮಾಡ್ತೀರಾ ನೀವು? ಡೈಲಿ ಹಿಂಗೆ ಮಾಡ್ತೀರಾ? ರೂಲ್ಸ್ ಬ್ರೇಕ್ ಮಾಡ್ತೀರಲ್ಲ ನೀವು. ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ನಿಂತ್ಕೊಂಡ್ರೆ ಅಂತಲ್ಲ, ಅಲ್ಲ ಅಷ್ಟೊತ್ತು ಕಾಯ್ತಾ ಇರ್ಬೇಕಾಯ್ತದೆ. ಅಲ್ಲಲ್ಲ ಅಷ್ಟೊತ್ತು ನಾನು ಒಂದಿನ ಅಲ್ಲ 3-4 ದಿನ ಗಮನಿಸ್ತಾನೆ ಇದೆ ನಿಮ್ಮನ್ನ. ಗೊತ್ತಾ? ಅಲ್ಲಿ ಬಂದು ಇಲ್ಲಿಗೆ ಬಂದು ಲಾಕ್ ಆಯ್ತಾರಲ್ಲ, ನಂಗೆ ಕಳಿಸ್ತಾರೆ. ಲಾಕ್ ಆಯ್ತಾರ ಅಲ್ಲ ಸರ್, ನೀವು ಮಾಡ್ತಾರ ತಪ್ಪು ಸರ್. ನೀವು ಇದೇ ವಿಡಿಯೋ ನಾನು ಹಾಕ್ತೀನಿ ನಾನು. ಅಲ್ಲಲ್ಲ ನಾ ಇದೇ ವಿಡಿಯೋ ಹಾಕ್ತೀನಿ ನಾನು. ನಮ್ಮ ನಂಬರ್ ಮಾಡ್ಕೊಳ್ಳೋದಲ್ಲ ಸರ್, ನೀವು ಮಾಡ್ತಾರ ತಪ್ಪಲ್ವಾ? ತಪ್ಪಲ್ಲ. ಅಲ್ಲ ನೀವು ಮಾಡ್ತಾರ ತಪ್ಪಲ್ವಾ? ಚಂದಕ್ಕೆ ಮಾಡ್ತಿದ್ದಾರೆ ಇಲ್ಲಿ. ಚಂದಕ್ಕೆ ಮಾಡ್ತಿದ್ದೀನಲ್ಲ 3 ಸರಿ ಗಮನಿಸ್ತೀನಿ ನಾನು. ಮೊನ್ನೆ ನೋಡ್ಕೊಂಡು ಹೋದೆ ನಾನು. ಇಲ್ಲೇ ಬಂದು ಲಾಕ್ ಆಯ್ತಾರೆ. ಜನ ಕೇಳಕ್ ಹೋದ್ರೆ ನನ್ನೇ ನಂಬರ್ ಬರ್ಕೋತೀನಿ ಅಂತೀರಾ? ಜನ ಕ್ಲಿಯರ್ ಆಗಲ್ಲ ನಾ ಮಾಡ್ತಾರೋ. ಚಂದಕ್ಕೆ ಮಾಡ್ತಲ್ಲ ನಾನು. ಅಲ್ಲ ಅಷ್ಟೊತ್ತು ವೆಯ್ಟ್ ಮಾಡ್ಬೇಕು ನಾವು. ಎಲ್ಲ ಲಾಕ್ ಆಯ್ತಲ್ಲ ಇಲ್ಲಿ ಸರ್. ನೀವು ಡೈಲಿ ಹಂಗೆ ಮಾಡ್ತಾರೆ. ರೇಸ್ ಕೋರ್ಸ್ ಟೈಮಲ್ಲೇ ಹಿಂಗೆ ಮಾಡ್ತೀರಾ ಸರ್ ನೀವು? ಕತೆ ಆಗೋದು.